ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಮನೆಯಲ್ಲೇ ಸುಲಭವಾಗಿ ಮಾಡ್ತಕ್ಕಂಥ ರುಚಿಯಾದ ಒಂದು ಚಿಕನ್ ಫ್ರೈ. ನಾರ್ಮಲ್ ಚಿಕನ್ ಫ್ರೈ ಎಲ್ಲ ಡ್ರೈ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗು ಸಹ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಬೋನಸ್ ಆಗಿ ಸಹ ನಾನು ಈ ಒಂದು ಚಿಕನ್ನಿನ ಒಂದು ಮಸಾಲೆ ಪೌಡರನ್ನು ಸಹ ನಾನು ಯಾವ ರೀತಿ ಮಾಡ್ಕೋಬೇಕು, ಚಿಕನ್ ಮಸಾಲ ಪೌಡರ್ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲೇ ನಿಮಗೆ ಬೋನಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಪ್ರತಿಯೊಂದು ಅಳತೆಗಳ ಸಮೇತ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಸಮೇತ ಈ ಒಂದು ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗೂ ಫುಲ್ ವಿಡಿಯೋ ನೋಡಬೇಕು. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಇದಕ್ಕೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಬಿಡುವ. ಮೊದಲನೇದಾಗಿ ಇದರಲ್ಲಿ ನನಗೆ ಸ್ವಲ್ಪ ಧನಿಯಾ ಕಾಳು, ಹಾಗೆ ಪಲಾವ್ ಎಲೆ, ಲವಂಗ, ಚಕ್ಕೆ, ಗ್ರೀನ್ ಏಲಕ್ಕಿ, ಜಾವಿತ್ರಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು 10, ನೀವು ಬೇಕಾದ್ರೆ ಬ್ಯಾಡಿಗೆ ಸಹ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಈರುಳ್ಳಿ ಸ್ಲೈಸ್ ಮಾಡಿರ್ತಕ್ಕಂಥದ್ದು 1-2, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು, ಅರ್ಧ ಕಪ್ನಷ್ಟು ಉಪ್ಪು, ಖಾರದ ಪುಡಿ ಮತ್ತು ಶ್ರದ್ಧಾನುಸಾರವಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ kg ಚಿಕನ್. ಈಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಡೀರಿ. ನೋಡಿ, ಇಲ್ಲಿ ಸುಮಾರು ನಾನು ಒಂದು ಅರ್ಧ kg ಚಿಕನ್ ತೊಗೊಳ್ತೀನಿ. ಚಿಕನ್ ತುಂಬ ಇಂಪಾರ್ಟೆಂಟು, ವಿತ್ ಸ್ಕಿನ್ ಆ್ಯಂಡ್ ವಿತ್ ಬೋನ್ ಇರಬೇಕು, ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಫ್ಯಾಟ್ ಇದ್ರೂ ಕೂಡ ಇನ್ನೂ ಅದ್ಭುತವಾಗಿರುತ್ತೆ. ವಿತೌಟ್ ಸ್ಕಿನ್ ಮಾತ್ರ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ನೋಡಿ, ಇದಕ್ಕೆ ಒಂದು ಮ್ಯಾರಿನೇಷನ್, ಸಿಂಪಲ್ ಮ್ಯಾರಿನೇಷನ್ ಏನು, ಸ್ವಲ್ಪ ನಾವೇನು ಅರಿಶಿನ ಆಯ್ತಲ್ಲ, ಆ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪಲ್ಲಿ ಅರ್ಧದಷ್ಟು ಉಪ್ಪು ನಾನು ಇಲ್ಲ ಹಾಕ್ಕೊಳ್ತೀನಿ. ಹಾಗೆ ಖಾರದ ಪುಡಿ ಇದೆಯಲ್ಲ, ಆ ಖಾರದ ಪುಡಿಯಲ್ಲಿ ಒಂದು ಅರ್ಧ ಸ್ಪೂನ್, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ಗೋಸ್ಕರ ಮಾತ್ರ ಹಾಕ್ತೀವಿ. ಸೊ ಈಗ ಇದನ್ನೆಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೆನಪಿರಲಿ, ಇದನ್ನ ಮಿಕ್ಸ್ ಮಾಡಬೇಕಂದ್ರೆ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಮಿಕ್ಸ್ ಮಾಡಬೇಕು. ಸೊ ಆಗಲೇ ಇದು ಉಪ್ಪು ಖಾರ ತಾಗುತ್ತೆ. ಸೊ ಒಂದು 20 ನಿಮಿಷಗಳ ಕಾಲ ರೆಸ್ಟ್ ಆಗಲಿಕ್ಕೆ ಬಿಡುವ. ಈಗ ನೋಡಿ, ಒಂದು ಮಸಾಲೆ ಪೌಡರ್ ಅಂತ ಹೇಳಿದ್ನಲ್ಲ, ಆ ಮಸಾಲ ಪೌಡರ್ನ ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಾವು ಆಗಲೇ ತೊಗೊಂಡಿದ್ವಲ್ಲ ಹೋಲ್ ಗರಂ ಮಸಾಲೆಗಳು ಹೇಳಿದ್ರೆ ಅದನ್ನೆಲ್ಲನೂ ಹಾಕ್ಕೊಳ್ತೀನಿ. ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನ ಸಹ ಹಾಕ್ತೀನಿ. ನೋಡಿ, ನಾನು ಇಲ್ಲಿ ಗುಂಟೂರು ವೆರೈಟಿಯ ಚಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಕಮ್ಮಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಇಲ್ಲಿ ಇದ್ರ ಬದಲು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ನೀವು ಹಾಕೋಬಹುದು. ಕಲರ್ ಬರುತ್ತೆ, ಬಟ್ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಪೆಪ್ಪರನ್ನು ಹಾಕೋಬಹುದು. ಸೊ ಈಗ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಇದು ಒಂದು 3 ನಿಮಿಷ 4 ನಿಮಿಷ ಆದ ನಂತರ ಈ ರೀತಿ ಒಂದು ಡ್ರೈ ರೋಸ್ಟ್ ಆಗಿದೆ. ಸೊ ಈಗ ಈ ಪ್ಲೇಟಲ್ಲೆಲ್ಲ ತೆಗೆದುಕೊಂಡ್ಬಿಟ್ಟು ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ. ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ತಣ್ಣಗಾದ ನಂತರ. ಈಗ ನೋಡಿ, ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಚಂದ ಹೀಟ್ ಆಗಿದೆ. ಇದರಲ್ಲಿ ನಾನು ಮೊದಲನೇದಾಗಿ ಎಣ್ಣೆ ಹಾಕೊಳ್ತೀನಿ. ಎಷ್ಟು, ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ವಿತ್ ಸ್ಕಿನ್ ತೊಗೊಂಡಿದ್ದೀವಿ ಚಿಕನನ್ನು. ಸೊ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಸ್ಲೈಸ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು 2 ಹಾಕೊಂಡ್ಬಿಟ್ಟು ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗಿ ನಾವು ಆನಿಯನ್ಸ್ ಅನ್ನ ಫ್ರೈ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇದಾಗಲಿಕ್ಕೆ ಸುಮಾರು 4 ರಿಂದ 5 ನಿಮಿಷ ಬೇಕಾಗುತ್ತೆ, ಮೀಡಿಯಂ ಟು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ. ಸೊ ಈ ಪ್ರೋಸೆಸ್ಸೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ, ಇದನ್ನು ನೀವು ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಅದನ್ನು ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ನೋಡ್ತಿದ್ರಲ್ಲ, ಈಗ ಈರುಳ್ಳಿ ಇನ್ನೇನು ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತದೆ. ಇಷ್ಟು ಆಗಲಿಕ್ಕೆ ನನಗೆ ಸುಮಾರು ಒಂದು 5 ನಿಮಿಷ ತೊಗೊಂಡಿದೆ. ಸೊ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಸುಮಾರು 1 ರಿಂದ 1.5 ನಿಮಿಷ ಬೇಕಾಗುತ್ತೆ. ನೋಡಿ, ಇದೆಲ್ಲ ಆಯ್ತಲ್ಲ. ಈಗ ಒಂದು ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿಪ್ಪ. ಇದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ನಿಮ್ಗೆ ಅಷ್ಟೊಂದು ಜಾಸ್ತಿ ಆಗ್ತದೆ, ಸ್ವಲ್ಪ ಕಮ್ಮಿ ಸಹ ಮಾಡ್ಕೋಬೋದು, ಬಟ್ ಈ ರೆಸಿಪಿಗೆ ಇದೇ ತುಂಬ ಫ್ಲೇವರ್ ಕೊಡ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಹಾಕಿದ ನಂತರ ಒಂದು ಚಟಪಟ ಅನ್ಬೇಕಲ್ಲ, ಇದು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಈ ಚಿಕನನ್ನು ಹಾಕೊಂಡ್ಬಿಡ್ತಾರೆ ಈ ಟೈಮಲ್ಲಿ. ಈಗ ಬರುತ್ತೆ ನೋಡಿ ಟೈಮ್. ಈಗ ಈ ಚಿಕನನ್ನು ಹೈ ಫ್ಲೇಮಲ್ಲಿ ಕುಕ್ ಮಾಡಿ ಟಾಸ್ ಮಾಡ್ತಾರೆ. ನೆನಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಸಹ ನೀರನ್ನು ಹಾಕುವ ಹಾಗಿಲ್ಲ. ಚಿಕನನ್ನು ನಾವು ಅದರದ್ದೇ ಜ್ಯೂಸಸ್ಸಲ್ಲಿ, ಅದರದ್ದೇ ನೀರಲ್ಲಿ ನಾವು ಬೇಯಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆಗಲೇ ಆ ಒಂದು ಫ್ಲೇವರು ಅಂತಕ್ಕಂಥದ್ದು ಎನ್ಹ್ಯಾನ್ಸ್ ಆಗಿ ಜಾಸ್ತಿಯಾಗಿ ಬರ್ತಕ್ಕಂಥದ್ದು. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಲೋ ಹೀಟಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನ ಕುಕ್ ಆಗಲಿಕ್ಕೆ ಬಿಡ್ತೇನೆ.
5 ನಿಮಿಷಗಳ ಕಾಲ ಲೋ ಹೀಟಲ್ಲಿ ಕುಕ್ ಆಗಲಿ. ನೋಡ್ತಿದ್ರಲ್ಲ, ಒಂದು 5 ಮಿನಿಟ್ಸ್ ಲೋ ಹೀಟಲ್ಲಿ ಕುಕ್ ಮಾಡಿದಾಗ ಆ ಚಿಕನ್ನಲ್ಲಿ ಜ್ಯೂಸಸ್ ಇರುತ್ತಲ್ಲ, ರಸ ಇರುತ್ತೆ, ಅದನ್ನೆಲ್ಲ ಹೊರಗಡೆ ಬಿಡುತ್ತೆ. ಸೊ ಚಿಕನ್ ಸಹ ಜಲ್ದಿ ಕುಕ್ ಆಗುತ್ತೆ. ಸೊ ಆ ಟೈಮಲ್ಲಿ ಅದ್ರ ಫ್ಯಾಟಲ್ಲಿ ಅದರದ್ದೊಂದು ಇದರಲ್ಲೇ ನೀರಲ್ಲೇ ಅದು ಕುಕ್ ಆಗಿದಾಗ ಆ ಚಿಕನ್ನಿನ ಜ್ಯೂಸಸ್ಸಲ್ಲಿ ಸೊ ಚಿಕನ್ ಜಲ್ದಿ ಬೇಯುತ್ತೆ ಆ್ಯಂಡ್ ದೆನ್ ಅಲ್ಟಿಮೇಟ್ ಫ್ಲೇವರ್ ಬರುತ್ತೆ. ನೋಡಿ, ಈ ರೀತಿ ಕುಕ್ ಮಾಡಿದಾಗ ಮೇಲ್ಗಡೆ ಎಲ್ಲ ರೆಡ್ ಸ್ಪಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಈ ರೆಡ್ ಸ್ಪಾಟ್ಸ್ ಬಂದಾಗಲೇ ಇದನ್ನು ನಾನೇ ಮಿಲಾಡ್ ಎಫೆಕ್ಟ್ ಅಂತ ಕರೀತಾರೆ. ಯಾಕಂದರೆ ಒಂದು ಡ್ರಾಪ್ ಆಫ್ ನೀರನ್ನು ಸಹ ನಾವು ಹಾಕಿಲ್ಲ. ಸೊ ಈ ರೀತಿ ಕುಕ್ ಮಾಡೋ ಟೆಕ್ನಿಕ್ನೇ ಮಿಲಾಡ್ ಎಫೆಕ್ಟ್ ಅಂತ ಕರೀತಾರೆ. ಇದರಲ್ಲಿ ಮಿಕ್ಕಿರ್ತಕ್ಕಂಥ ಉಪ್ಪು, ಹಾಗೆ ನಾವು ಮಾಡಿಟ್ಕೊಂಡಿದ್ವಲ್ಲ ಒಂದು ಮಸಾಲೆ ಪುಡಿ, ಆ ಎಲ್ಲ ಹೋಲ್ ಗರಂ ಮಸಾಲೆ, ಆ ಪೌಡರ್ಗಳನ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಡ್ತೀವಿ. ಇಷ್ಟೇ ಮುಗೀತು. ಈಗ ಏನು ಮಾಡಬೇಕಾಗತ್ತಾ, ಇದನ್ನೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇದರಲ್ಲಿ ನೀರು ಹಾಕಿರೋದಿಲ್ಲ. ಸೊ ಹಾಗಾಗಿ ಫ್ಲೇಮ್ ಕಮ್ಮಿ ಇರಬೇಕು. ಈಗ ಒಂದು 10 ನಿಮಿಷಗಳ ಕಾಲ, ಹೌದು 10 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿಯುತ್ತೆ ಅಂದರೂ ಸಹ ಅದನ್ನು ಕ್ಲೀನಾಗಿ ತಳನೆಲ್ಲ ಕ್ಲೀನಾಗಿ ಸ್ಕ್ರೇಪ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಕ್ರೇಪಿಂಗ್ ಮತ್ತು ಮಿಕ್ಸಿಂಗ್ಗೆ ಈ ಒಂದು ರೆಸಿಪಿಲಿ ಇರ್ತಕ್ಕಂಥ ಒಂದು ಟೆಕ್ನಿಕ್, ತುಂಬ ಒಳ್ಳೆ ಫ್ಲೇವರ್ ಕೊಡ್ತಕ್ಕಂಥದ್ದು. ನೋಡಿ, ಸುಮಾರು ಒಂದು 10 ನಿಮಿಷ ನಾನು ಇದೇ ಥರ ಸ್ಕ್ರೇಪ್ ಮಾಡ್ತಾ ಇದ್ದೆ, ಮಿಕ್ಸ್ ಮಾಡ್ತಾ ಇದ್ದೆ. ಈಗ ನೋಡಿ, ಎಲ್ಲೂ ಸಹ ನೀರಿನ ಅಂಶ ಅನ್ನೋದು ಇಲ್ವೇ ಇಲ್ಲ. ಚಿಕನ್ನು ಸಹ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ. ಸೊ ಕೊನೆಯದಾಗಿ ಶ್ರದ್ಧಾನುಸಾರವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕೊನೆಯದಾಗಿ ಇದನ್ನು ಟಾಸ್ ಮಾಡಿ ಅಥವಾ ಮಿಕ್ಸ್ ಮಾಡಿ ಈಗ ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಆಯಿತು. ನೋಡ್ತಿದ್ರಲ್ಲ, ಕಷ್ಟ ಇದೆಯಾ? ಎಲ್ಲ ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್, ಏನು ಎಕ್ಸ್ಟ್ರಾ ಹೊರಗಡೆ ತೊಗೊಂಬರ್ತಕ್ಕಂಥದ್ದು ಏನೂ ಇಲ್ಲ. ಬೋನಸ್ ಆಗಿ ಆ ಮಸಾಲಾ ಪೌಡರ್, ಚಿಕನ್ ಮಸಾಲ ಪೌಡರ್ನ ಹೇಗೆ ಮಾಡಬೇಕು ಅನ್ನೋದು ಸಹ ನಿಮಗೆ ಗೊತ್ತಾಗ್ಬಿಡ್ತು. ನೋಡಿ, ಏನು ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ, ಎಷ್ಟು ಅದ್ಭುತವಾಗಿದೆ. ಇದನ್ನು ಮಾಡೋದಕ್ಕೆ ಕಷ್ಟ ಇದೆಯಾ? ಈವನ್ ಬಿಗಿನರ್ಸ್ ಸಹ, ಯಾರು ಅಡುಗೆ ಕಲಿತಾರೆ ಅವರು ಸಹ ಮಾಡ್ಕೋಬೋದಲ್ವ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂದ್ಬಿಟ್ಟು. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ. ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾನು ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.